ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ಇವತ್ತು ಕೂಡ ನಾವು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಬಾಣೂರು ಎಂಬ ಗ್ರಾಮದಲ್ಲಿದ್ದೇವೆ. ಇವತ್ತಿನ ಕಂತಿನಲ್ಲೂ ಸಹ ನಮ್ಮ ರೈತರಾಗಿರುವಂಥ ಶ್ರೀ ದೊರೆಸ್ವಾಮಿ ಅವ್ರನ್ನ ಮಾತಾಡಿಸಿ ಇವ್ರದ್ದು ಈ ನರ್ಸರಿಯ ಜೊತೆಗೆ ಒಂದು ಎಕರೆ ಮೇಲೆ ಪಪಾಯ ತೋಟ ಕೂಡ ಇದೆ. ಹಾಗಾಗಿ ಇವರು ಪಪಾಯ ತೋಟವನ್ನೇ ಏನಕ್ಕೆ ಮಾಡ್ಬೇಕು ಅಂದ್ಕೊಂಡ್ರು, ಇವರು ಯಾವ ತಳಿ ಪಪಾಯನ ಹಾಕಿದ್ದಾರೆ, 15 ನಂಬರ್ ಹಾಕಿದಾರೋ ಅಥವಾ ರೆಡ್ ಲೇಡಿ ಹಾಕಿದಾರೋ, ಯಾವುದು ತಳಿ ಹಾಕಿದ್ರೆ ಉತ್ತಮ, ಅವು ಎರಡಕ್ಕೂ ಏನು ವ್ಯತ್ಯಾಸ ಇರುತ್ತೆ, ಮತ್ತು ಇದಕ್ಕೆ ಭೂಮಿ ಸಿದ್ಧತೆ ಯಾವ ರೀತಿ ಮಾಡಬೇಕು, ನರ್ಸರಿಯಲ್ಲಿ ಈ ಪಪಾಯ ಸಸಿಗಳ ಆಯ್ಕೆಯನ್ನು ಯಾವ ರೀತಿ ಮಾಡಬೇಕು, ಇದಕ್ಕೆ ಗೊಬ್ಬರ ಯಾವ ರೀತಿ ಕೊಡಬೇಕು, ಮತ್ತು ಇಳುವರಿ ದೃಷ್ಟಿಯಿಂದ ಎಷ್ಟು ಇಳುವರಿ ಬಂದರೆ ಅದಕ್ಕೆ ಎಷ್ಟು ಸರಾಸರಿ ದರ ಸಿಕ್ಕರೆ ಇದರಲ್ಲಿ ಎಷ್ಟು ಲಾಭ ಮಾಡ್ಬೋದು ಅನ್ನುವ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ. ಬನ್ನಿ ಸರ್. ನಮಸ್ಕಾರ. ನಮಸ್ತೆ ಸರ್. ಸರ್, ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ತಮಗೂ ಧನ್ಯವಾದಗಳು ಸರ್. ನಿಮ್ಮನ್ನು ಕಳೆದ ಸಂಚಿಕೆಯಲ್ಲಿ ನಾವು ಮಾತಾಡಿಸ್ತಾ ಇದ್ವಿ, ನೀವು ನರ್ಸರಿಯನ್ನು ಯಾವ ರೀತಿ ಮಾಡಿದ್ದೀರಾ, ಅದರಲ್ಲಿ ಯಾವ ರೀತಿ ಒಂದು ಆದಾಯವನ್ನು ತೆಗಿತಿದ್ದೀರಾ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ನೀಡಿದ್ರಿ ಸರ್. ಇವತ್ತಿನ ಕಂತಿನಲ್ಲಿ ಇದರ ನರ್ಸರಿ ಜೊತೆಗೆ ನೀವು ಪಪಾಯ ಕೂಡ ಮಾಡಿದ್ದೀರಾ ಸರ್, ಒಂದು ಸ್ವಲ್ಪ ಪ್ರಮಾಣದಲ್ಲಿ. ಅದ್ರ ಬಗ್ಗೆ ಮಾಹಿತಿ ಕೊಡೋಣ ಸರ್ ಇವತ್ತಿನ ಕಂತಿನಲ್ಲಿ ನಮ್ಮ ರೈತರಿಗೆ. ಕೊಡೋಣ. ಮೊದಲನೇದಾಗಿ ನೀವು ಎಷ್ಟು ವರ್ಷಗಳಿಂದ ಈ ಪಪಾಯ ಬೆಳಿತಿದ್ದೀರಾ ಹೇಗೆ ಸರ್? ನಾನು 2018ರಲ್ಲಿ 17ರಲ್ಲಿ ಹಾಕಿದ್ದು, 17-18ರಲ್ಲಿ ಫಸ್ಟ್ ಟೈಮ್ ಹಾಕಿದ್ದು. ನಾನು ಆವಾಗ 786 ಇದು ನವಸ್ ಕಂಪ್ನಿ, ಅದೇ ಆ ಕಂಪ್ನಿದೆ ಅಂದ್ಬಿಟ್ಟು ಪೈರು ಕೊಟ್ಟಿದ್ರು ನಮಗೆ. 17 ರೂಪಾಯಿ ಒಂದು ಪೈರದು ಅವಾಗೇನೆ ನಾ ತಗೊಬಂದಿದ್ದು. ಆವಾಗ ಫಸ್ಟ್ ಹಾಕಿದ್ದು 24 ರೂಪಾಯಿ ಮಾರಿದ್ದೆ ಅವಾಗ kg. ನೌನ್ ಸೀಡ್ ಪ್ರೈವೇಟ್ ಅದರಲ್ಲಿ 786 ಅಂದ್ಬಿಟ್ಟು ರೆಡ್ ಲೇಡಿ ಚೆನ್ನಾಗಿ ಬಂತು. ಹಾಕಿದ್ದೆ ಫಸ್ಟ್ ಬೆಳೆ, ಸೂಪರಾಗಿ ಬಂತು. ಆದರೆ ಸ್ವಲ್ಪ ತಿಳುವಳಿಕೆ ಕಡಿಮೆ ಅಲ್ಲ ಆಗ, ಫಸ್ಟ್ ಸ್ಟಾರ್ಟಿಂಗ್ಲಿ ಸಿಕ್ಕಾಪಟ್ಟೆ ಕೆಮಿಕಲ್ ಖರ್ಚಾಯಿತು ಆ ಟೈಮಲ್ಲಿ. ಅಷ್ಟೇ ನಮಗೆ ದುಡ್ಡೇನು ಆಗಲಿಲ್ಲ, ಬಟ್ ಏನೋ ಒಂದು ಅನುಭವ ಸಿಕ್ತು ಸರ್. ಈಗ ಇದು ಬೆಳೆ ಫಸ್ಟ್ ಟೈಮ್ ನೀವು ಬೇರೆ ಕಡೆಯಿಂದ ಮಾಹಿತಿ ಸಂಗ್ರಹಣೆ ಮಾಡಿದ್ರೆ ಹೇಗೆ ಪಪಾಯದು ಎಲ್ಲಾದ್ರೂ ನೋಡ್ಕೊಂಡ್ ಬಂದ್ರೆ? ಇಲ್ಲ ಸರ್, ಆಂಧ್ರದವ್ರು ಮಾಡ್ತಾ ಇದ್ರು, ನಮಗೇನು ಅಷ್ಟೊಂದು ಪರಿಚಯ ಇರಲಿಲ್ವಲ್ಲ. ಅವ್ರೇನು ಅಷ್ಟೊಂದು ಹೇಳ್ತಿರ್ಲಿಲ್ಲ. ಅವ್ರು ಹಾಕ್ತಾರಲ್ಲ ಅನ್ನೋ ಉದ್ದೇಶಕ್ಕೆ ಗಿಡನೂ ಅವರೇ ಕೊಡ್ತಾ ಇದ್ರು ಅವಾಗ. ಓಕೆ. ಇಲ್ಲಿಂದ ಸೀಡ್ಸ್ ಸಿಗಲ್ಲ ಇಲ್ಲೆಲ್ಲೋ ಅಂತ ಇದ್ರು ಆ ಟೈಮಲ್ಲಿ. ನಮಗೆ ಹೊಸ್ತಲ್ಲ, ಅವರೇ ತಂದು ಗಿಡ ಬೀಜ ತಂದು ನಾವು ಅಮೇರಿಕದಿಂದ ತರಿಸ್ತೀವಿ, ಅಲ್ಲಿ ಎಲ್ಲಿಂದ ತರಿಸ್ತೀವಿ ಅಂತ ಹೇಳ್ತಾ ಇದ್ರು, ಕತೆ ಹೇಳ್ತಾ ಇದ್ರು. ನಾವು ಗಿಡ ತಂದು ಹಾಕಿದ್ವಿ. ಆದರೆ ಔಷಧಿ ಸಿಕ್ಕಾಪಟ್ಟೆ ಖರ್ಚಾಗಿತ್ತು. ರೇಟ್ 24 ರೂಪಾಯಿನೂ ಸಿಕ್ಕಿತ್ತು ಡೆಲ್ಲಿ ಗಾಡಿಗೆ. ಸುಮಾರಾಗಿ ಪರವಾಗಿಲ್ಲ. ಆಮೇಲೆ ನೆಕ್ಸ್ಟ್ ಇಯರು ನಾನು ಇನ್ನೊಂದು ಕಡೆ ತಂದೆ, 1200 ಗಿಡ ಹಾಕಿದ್ದೆ. ಒಳ್ಳೆ ಇಳುವರಿ ಬಂತು. ಖರ್ಚು ಕಡಿಮೆ ಮಾಡಿದೆ ಆಗ. ಓಕೆ. ಎರಡನೇ ಸರಿ ತೀರಾ ಖರ್ಚು ಕಡಿಮೆ ಮಾಡಿದೆ, ಇಳುವರಿ ಸೂಪರಾಗಿ ಬಂತು. ಹಿಂಗೂ ಬೆಳಿಬೋದಲ್ಲ ಅಂದ್ಬಿಟ್ಟು ಈ ಒಂದು 15 ಔಷಧಿ ಹೊಡೆಯೋದಕ್ಕೆ ಅರ್ಧಕ್ಕೆ ನಿಲ್ಲಿಸ್ದೆ. ಆ ಬೆಳೆಯಲ್ಲಿ ಒಂದು 6-7 ಔಷಧಿಗೆ ಸ್ಟಾಪ್ ಮಾಡಿದೆ. ನೆಕ್ಸ್ಟ್ ಇಯರ್ ಹಾಕ್ತೆ. ಆಮೇಲೆ ಆರ್ಗಾನಿಕ್ಕಾಗಿ ಮಾಡಬೇಕು ಅಂದ್ಬಿಟ್ಟು ಎರೆಹುಳಿ ತೊಟ್ಟಿ ಅದು ಮಾಡಿದ್ದೆ ನಾನು. ಎರೆಹುಳಿ ತೊಟ್ಟಿ ಮಾಡಿ ಗೊಬ್ಬರ ಮಾಡ್ಕೊಂಡಿದ್ದೆ, ಎರೆಜಲ ಮತ್ತು ಈ ಬಾಳೆಹಣ್ಣಲ್ಲೆಲ್ಲ ಹಾಕಿ ಬಳಸಿ ಮೀನು ಅಮೃತ ಇವೆಲ್ಲ ಮಾಡಿ ಸ್ಪ್ರೇ ಮಾಡಿ ಆವಾಗ ಇನ್ನೂ ಸ್ವಲ್ಪ ಖರ್ಚು ಕಡಿಮೆ ಮಾಡಿದೆ. ಸುಮಾರು ಪರವಾಗಿಲ್ಲ, ಅಷ್ಟೊಂದು ಇದಾಗಲಿಲ್ಲ, ಬೆಳೆ ಬಂತು. ಅಂದರೆ ಇಳುವರಿ ನಿಮ್ಗೆ ಅಷ್ಟೊಂದು ಹೇಳಷ್ಟು ಬರಲಿಲ್ಲ, ಬಟ್ ಖರ್ಚು ಕೂಡ ಕಡಿಮೆ ಇತ್ತು. ಆಮೇಲೆ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ನರ್ಸರಿ ಮಾಡಾದ್ಮೇಲೆ ಈ ಪೈರು ಹಾಕಿದ್ದೆ. ಯಾರಿಗೋ ಇದು ಪಚ್ಚಬಾಳ ನೆಟ್ಟಿದ್ದೆ, ಇದಕ್ಕೆ ಕವರ್ ಒಳಗಡೆ ಬರ್ದೋಯ್ತು ಬಿಸಿಲಿಗೆ. ಆಮೇಲೆ ಹಂಗೆ ಬಿದ್ದಿತ್ತು ಜಮೀನು. ಸರಿ ಅಂದ್ಬಿಟ್ಟು ಮಂಗಳೂರು ಸೌತೆ ಹಾಕಿದೆ. ಇದು ಏನು 6000 ಪೈರು ಹಾಕಿದ್ದೆ. ಮಂಗಳೂರು ಸೌತೆಯಲ್ಲಿ ಫಸ್ಟ್ ಕಟ್ಟಿಂಗ್ಗೆ 27 ಟನ್ ಆಯಿತು, 3 ರೂಪಾಯಿ ರೇಟು. ಅವರೆಲ್ಲ ಹಿಡ್ಕೊಂಡು ನಮಗೆ 25 ಪೈಸೆ kg ಹಾಕ್ದೆ. ಇಲ್ಲೇ ಕೊಟ್ಬಿಟ್ಟೆ, ಅವರೇ ಕಟ್ ಮಾಡ್ಕೊಳ್ಳೋದು. ಪುನಃ ಆಮೇಲೆ ಸ್ವಲ್ಪ ದಿನ ಬಿಟ್ಟ ಮೇಲೆ ಒಂದು 8 ಟನ್ ಸಿಕ್ತು. ಒಂದು ವಾರ 10 ದಿನ ಕಳೆದ್ಮೇಲೆ ಅದೊಂದು 5-6 ರೂಪಾಯಿಗೆ ಹೋಯ್ತು. ಸರಿ ಹೋಯ್ತು. ಆಮೇಲೆ ಹಿಂಗೆ ಬಿದ್ದಿತ್ತಲ್ಲ, ಪೈರು ಹಾಕಿದ್ದೆ, ಸ್ವಲ್ಪ ಕೆಮಿಕಲ್ ಡೋಸೇಜ್ ಜಾಸ್ತಿ ಆಗ್ಬಿಟ್ಟು ಗುಂಗ್ರಾಗ್ಬಿಟ್ಟಿತ್ತು. ಅವ್ರು ನಮ್ಗೆ ಬೇಡ ಪೈರು, ಬೇರೆ ಪೈರು ಕೊಡಿ ಅಂದರು. ನಾನು ಎತ್ತಿ ನಿಮ್ಮ ಜಮೀನಿಗೆ ಹಾಕ್ಬಿಟ್ಟೆ. ಪುನಃ ಬಜ್ಜಿ ಮೆಣಸಿ ಆರ್ಡ್ರ್ ಹೇಳ್ಬಿಟ್ಟು ಎತ್ಕೊಂಡಿರಲಿಲ್ಲ ಒಬ್ರು. ಅದನ್ನು ಕೂಡ ಅದನ್ನೇನು ಮಾಡಿದೆ, ಒಳಗಡೆಗೆ ಹಾಕ್ತೆ. ಒಂದು ಆ ಕಡೆ ಸೈಡ್ಗೆ ಮಾತ್ರ ಹಾಕ್ಕೊಂಡೆ. ಬಜ್ಜಿ ಮೆಣಸಿ ಅಷ್ಟೊಂದು ವ್ಯವಸಾಯ ಗೊತ್ತಿಲ್ಲ, ಅದುವೇ ಒಂದು ಚೆನ್ನಾಗಿ ಬಂತು. ಅದೊಂದು 40,000 ರೂಪಾಯಿ ಕಾಸಾಯಿತು. ಆ ಕಾಸಲ್ಲಿ ಇದಕ್ಕೆ ಒಂದು 2-3 ಸರಿ ಆ ಕಾಸಲ್ಲೇ ಉಳಿದೈತೆ. ಗೊಬ್ಬರ ಕಡಿಮೆ ಕೊಟ್ಟಿರೋದು. ಸ್ಪ್ರೇ ಅಂತೂ ಕೊಟ್ಟೇ ಇಲ್ಲ, ಪಪಾಯ ಸ್ಪ್ರೇ ಕೊಡಲೇ ಇಲ್ಲ. ಬಜ್ಜಿ ಮೆಣಸಿ ಹಾಕಿದ್ನಲ್ಲ ನೋಡಿ, ಆ ಟೈಮಲ್ಲಿ ಕೊಟ್ಟಿದ್ದು ಒಂದು 2-3 ಸ್ಪ್ರೇ ಬಿಟ್ರೆ ಈಚೆಗೆ ಇನ್ನೂ ಇದುವರೆಗೂ ಒಂದು ಸ್ಪ್ರೇ ಕೊಟ್ಟಿಲ್ಲ. ಅಕಸ್ಮಾತ್ ಏನಾದರೂ ಚುಕ್ಕಿ ಡಾಟ್ ಬಂದರೆ ಸ್ಕೋರು ಕವಾಚ್ ಕೊಟ್ಟರೆ ಹೋಗುತ್ತೆ ಅಂತಾರೆ. ಆದರೆ ಇಲ್ಲ, ಕಟ್ ಮಾಡ್ಕೊತಾವ್ರೆ ಅವರು, ಅದಕ್ಕೆ ಸ್ಪ್ರೇ ಕೊಡೋಕೆ ಹೋಗಲಿಲ್ಲ. ಚೆನ್ನಾಗಿ ಬಂದಿದೆ. ಒಂದು 2.5 ಲಕ್ಷ ರೂಪಾಯಿ ಕಾಸಾಗಿದೆ. ಈಗ ಇನ್ನೂ 1.5 ಲಕ್ಷ ರೂಪಾಯಿ ಆಗುತ್ತೆ. ಇದಕ್ಕೇನು ಅಷ್ಟೇನು ಪೈರು ಬಿಟ್ರೆ
ಮೇಲೊಂದು ಅದು ಬಜ್ಜಿ ಮೆಣಸಿದ್ದು ಒಂದು 40,000 ಹಾಂ ಇರ್ಬೋದೇನೋ ಅಷ್ಟೇ, ಅಷ್ಟು ಬಿಟ್ಟರೆ ಖರ್ಚಿಲ್ಲ. ಸರ್ ಈಗ ಇದ್ರದ್ದು ಬೆಳೆ ಪರಿಸ್ಥಿತಿ ಹೆಂಗಿದೆ ಸರ್? ಇಲ್ಲಿ ಸುತ್ತಮುತ್ತ ಪಪಾಯ ಬೆಳಿತಾರ? ಹೆಂಗೆ ಬೆಳಿತಾರೆ, ನಾವೇ ಪೈರು ಕೊಡ್ತಾ ಇದ್ದೀವಿ. ಹಾಂ ಪೈರು ಅದು ಅಂದರೆ ಕೇಳ್ತಾರೆ ಜಾಸ್ತಿ ಈ ರೆಡ್ ಲೇಡಿ ಕೇಳ್ತಾರೆ. ಸರ್ ರೆಡ್ ಲೇಡಿ ಕೇಳ್ತಾ ಇದ್ರು ಮೊದಲು. ಈಗ 15 1-2 ವರ್ಷದಿಂದ ಈಚೆಗೆ ನಮ್ಮ ತಕ್ಕ ಬಂತು. 15 ಸುಮಾರು ಜನ ಈಗ ತಂದು ಹಾಕಿದ್ರು, 2 ಸಲ ತಂದು ಹಾಕಿದ್ರು, ಪಾಸ್ ಆದರು ಅವರು. ರೇಟ್ ಇತ್ತು. ನಾನೇ ಒಂದು ಕಡೆ ಒಂದು 3,000 ಕೊಟ್ಟಿದ್ದೆ ಇದನ್ನ ರೆಡ್ ಲೇಡಿನ. ಪಕ್ಕದಲ್ಲಿ ಅದೇ ಒಂದು ರೋಡ್ ಬಿಟ್ಟು ಪಕ್ಕದಲ್ಲಿ 15 ಹಾಕಿದ್ರು. ಈಗ ಒಂದು 2-3 ತಿಂಗಳಲ್ಲಿ ಆ 15 ಹಾಕಿದ್ರಲ್ಲ, ಅವ್ರು ಹಂಗ 15 ಸಖತ್ತಾಗ್ಬಿಟ್ಟೈತೆ, ನಿಮ್ಮ ಗಿಡ ಕಾಯಿ ಬಿಡಲಿಲ್ಲ ನೀವು ಕೊಟ್ಟಿರೋದು ಅಂದರು. ಸರಿ ಆಯಿತು ನೋಡೋವಿರಿ ಅಂತ ಸುಮ್ಮನೆ ಆದ್ವಿ. ರೇಟ್ ಏನಾಯಿತು, ಕೆಳಗಡೆಗೆ ಬಂತು, 5 ರೂಪಾಯಿ ಆಯಿತು. 5 ರೂಪಾಯಿ ಆದಾಗ 2 ಕಾಯಿ ಇದ್ರಲ್ಲೂ ಇತ್ತು, ಅದರಲ್ಲೂ ಇತ್ತು. ಅದರಲ್ಲಿ ಘನವಾಗಿತ್ತು, 15ರಲ್ಲಿ ಕಾಯಿ ಜಾಸ್ತಿ ಇತ್ತು. ಕಟ್ ಮಾಡಲಿಲ್ಲ. 5 ರೂಪಾಯಿ ರೇಟ್ ಕಡಿಮೆ ಆದಾಗ ಕಟ್ ಮಾಡಲಿಲ್ಲ. 15ನ ಕೀಪಿಂಗ್ ಕ್ವಾಲಿಟಿ ಇಲ್ಲ, ಇದನ್ನೆಲ್ಲ ಕಟ್ ಮಾಡ್ಕೊಂಡ್ರು. ರೆಡ್ ಲೇಡಿ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿದೆ. ಒಂದು ವಾರ ಆದರೂ ಏನೂ ಆಗಲ್ಲ. ಬಟ್ ಟೇಸ್ಟ್ ವೈಸ್ ಸರ್? ಟೇಸ್ಟ್ ಸೂಪರ್ ಆಗಿದೆ ರೆಡ್ ಲೇಡಿ. ಚೆನ್ನಾಗಿದೆ. 15 ಅದು ಜ್ಯೂಸ್ ಆಗೋಗುತ್ತೆ 2 ದಿನ 3 ದಿನ ಇಟ್ಟರೆ. ಸೂಪರ್ ಬೆಳೆ, ಸೂಪರ್. ಕಟ್ ಮಾಡಿದಾಗೆ ನೀವು ಅವತ್ತು 2 ದಿನ ಒಳಗಡೆ ತಿಂದ್ಬಿಡ್ಬೇಕು, ಕಳಿಸ್ಬಿಡ್ಬೇಕು. ಡೆಲ್ಲಿ ಗಾಡಿಗೆ ಕಡಿಮೆ ಮಾಡೋದು, ಅದನ್ನ ಮಾಡಲ್ಲ ಜಾಸ್ತಿ. ದೂರ ಟ್ರಾನ್ಸ್ಪೋರ್ಟೇಷನ್ ಮಾಡಲ್ಲ ಜಾಸ್ತಿ, ಇದನ್ನೇ ಕೇಳ್ತಾರೆ. ಅದು ಸರಿ, ರೈತರಿಗೆ ಸರಿ, ಖರ್ಚು ಕಡಿಮೆ, ರೋಗ ಬೀಳಲ್ಲ. ಆದರೆ ಬೆಲೆ ಇರಬೇಕು. ಬೆಲೆ ಇದ್ದರೆ 15 ಏನಲ್ಲ. ಆದರೆ ಎಲ್ಲ ಟೈಮ್ಲು ಸೂಕ್ತ. ಇದನ್ನ ಮಾಡ್ಬೋದು ರೈತರು. ಅಂದರೆ ನೀರು ನಮ್ಮ ಕೈಯಲ್ಲಿ ಯಾವ ರೀತಿ ಕೊಡಬೇಕು ಅನ್ನೋದು ಗೊತ್ತಿರಬೇಕು ಪಪಾಯಗೆ. ಸುಮಾರು ಜನ ನಮ್ಮ ಹತ್ರ ಪೈರು ಎತ್ಕೋಗವ್ರೆ, ನಮ್ಮ ಬ್ಯಾಚಲ್ಲಿ ಎತ್ಕೋಗಿ ಎಲ್ಲ ಒಂದು ಕಾಯಿ ಬಿಟ್ಟಿಲ್ಲ, ಸುಮ್ಮನೆ ನೀರದ ಅಂದ್ಬಿಟ್ಟು ಆನ್ ಮಾಡ್ಬಿಡೋದು, ಓಡಿಸ್ಬಿಡೋದು. 15 ದಿನ 20 ಗಂಟೆ ನೀರು ಕೊಡಲ್ಲ ನಾನು. ಈ ಮಳೆಗಾಲದಲ್ಲಂತೂ ನೀರೇ ಕೊಡಲ್ಲ ತಮ್ಮಯ್ಯ. ಸ್ಟ್ರೆಸ್ ಕ್ರಿಯೇಟ್ ಮಾಡ್ತೀರಾ ಇದಕ್ಕೆ ನೀರು ಬೇಡ, ಬಿಸಿಲು ಬೇಕು. ನೀವು ಮಳೆಗಾಲದಲ್ಲೇ ಈಗ ಇಲ್ಲಿಂದ ಈಚೆಗೆ ಹಾಕ್ತೀರಲ್ವಾ, ಈಗ ಮಳೆ ತೆಗೆದ್ಮೇಲೆ ನವಂಬರ್ ಡಿಸೆಂಬರ್ಲಿ ಮಂಜು ಬೀಳುತ್ತಲ್ಲ ಇಬ್ನಿ, ಆ ಟೈಮಲ್ಲಿ ನೀವು ಔಷಧಿ ಬಾಟ್ಲನ್ನೇ ಹೋದ್ರೂ ಗಿಡ ಬರಲ್ಲ. ಅದೇನಿದ್ರು ಪುನಃ ಜನವರಿ ಹೊಸ್ದಾಗಿ ಬಿಸಿಲಿಗೆ ಚೆನ್ನಾಗಿ ಬರುತ್ತೆ. ಬಿಸಿಲಿದ್ರೆ ಪಪಾಯ, ಆಮೇಲೆ ಭೂಮಿಲಿ ನೀರು ನಿಂತ್ಕೋಬಾರ್ದು. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು, ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು, ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು, ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸರ್ ಈಗ ಬೇರೆ ಈ ಜಾಗದಲ್ಲಿ ಬೇರೆ ಸಾಂಪ್ರದಾಯಿಕ ಬೆಳೆಗಳು ಇದ್ವಾ ಮೊದಲು? ಅರ್ಶಿನ ಮಾಡಿದ್ದೆ, ಇಲ್ಗ ಜೋಳ ಮಾಡಿದ್ದೆ, ಹೂಕೋಸ್ ಕಾಲಿಫ್ಲವರ್ ಮಾಡಿದ್ದೆ. ಅವು ಎಲ್ಲ ಬೆಳೆಗೆ ಹೋಲಿಸಿದ್ರೆ ಈಗ ನಿಮ್ಮ ಪಪ್ಪಾಯ ಪಪ್ಪಾಯ ಹೆಂಗೆ ಅಂದರೆ ನಮಗೆ ಒಂದು ಈ ಸೀಮೆ ಕಟ್ಕೋತೀವಲ್ಲ ಆ ಥರ 15 ದಿನಕ್ಕೊಂದ್ಸರಿ ನಮ್ಗೆ ಜೋಬಕ್ಕೆ ಕಾಸು ಬೀಳ್ತಾ ಇರುತ್ತೆ. ಕೂಲಿ ಆಳುಗಳು ಕಾಯ್ತಾ ಇರುತ್ತೆ. ಇವು ಅರಿಶಿಣ ಅಂದರೆ ವರ್ಷಕ್ಕೊಂದ್ಸಲ ಕಾಯ್ಬೇಕು, ಎಲ್ಲ ಕಾಯ್ಬೇಕು. ಇದು 15 ದಿನ ಈಗ ಬರ್ತಾನೆ, ಕಟ್ ಮಾಡ್ಕೊತಾನೆ, ಅವನೇ ದುಡ್ಡು ಹಾಕ್ತಾನೆ, ಹೋಯ್ತಾನೆ. 15 ದಿನಕ್ಕೊಂದ್ಸರಿ ಸೀಮೆ ಥರ. ಸೀಮೆ ಮೇಯಿಸ್ಬೇಕು, ಹಾಲು ಕರಿಬೇಕು. ಇದು ಹಾಲು ಕರಿಯಂಗಿಲ್ಲ, ನೋಡ್ಕೊಂಡ್ರೆ ಚೆನ್ನಾಗಿ ನೋಡ್ಕೋಬೇಕು. ಕಾಯಿ ಬರುತ್ತೆ, ಕಟ್ ಮಾಡಬೇಕು, ಕೊಡಬೇಕು, ದುಡ್ಡು ಆಗ್ಬೇಕು. ಆದರೆ ನಾನು ಯಾವುದೇ ಔಷಧಿ ಹೊಡಿದೆ ಹೋದ್ರೂ ಗೊಬ್ಬರ ಸಖತ್ತಾಗಿ ಹಾಕಿದ್ದೆ. ಕೊಟ್ಟಿಗೆ ಗೊಬ್ಬರನ ಬೆಡ್ ಮೇಲೆ ಸುರಿಸ್ಬಿಟ್ಟಿದ್ದೆ ಗೊಬ್ಬರನ. ಆ ಗೊಬ್ಬರದ ತಾಕತ್ ಮೇಲೆ ಗಿಡ ಹೆಂಗಿರೋದು. ಸರ್ ಈಗ ನಿಮ್ಮ ಭೂಮಿ ಹೆಂಗಿದೆ? ಇದು ಕೆಂಪು ಭೂಮಿನ? ಇದು ಕೆಂಪು ಮಣ್ಣು. ಇದು ಕಪ್ಪು ಮಣ್ಣಲ್ಲಿ ಬೆಳಿಬೋದು ಹೆಂಗೆ? ನೀರು ಇರಬಾರ್ದು ಸರ್, ನೀರು ಹಿಡಿಬಾರ್ದು. ಕಪ್ಪು ಮಣ್ಣಲ್ಲಿ ಈಗ ರಾಯಚೂರು ಕಡೆ ಸುಮಾರು ನಾನು ಹೋಗಿ ನೋಡಿದ್ದೀನಿ, ಮಾಡಿದ್ದಾರೆ, ಚೆನ್ನಾಗಿದೆ. ಕಪ್ಪು ಮಣ್ಣು ಅಂದರೆ ಬಿಸಿಲಿರಬೇಕು,
ಬಿಸಿಲು ಇರಬೇಕು, ನೀರು ಹಿಡಿಬಾರ್ದು. ನೀರು ಹಿಡಿಬಾರ್ದು. ಈಗ ಬಿಸಿಲು ಜಾಸ್ತಿ ಆದ್ರೂ ಆಬ್ವಿಯಸ್ಲಿ ನೀರು ಆವಿಯಾಗಿ ಹೋಗುತ್ತಲ್ಲ, ಅದರಿಂದ ಬತ್ತೆ ಕಪ್ಪು ಮಣ್ಣಲ್ಲಿ. ನಮ್ಮ ಈ ಕಡೆ ಕಪ್ಪು ಮಣ್ಣಲ್ಲಿ ಫೇಲೂರು, ಇಲ್ಲಿ ನಮ್ಮ ಪಕ್ಕ ತೋಟದಲ್ಲೇ ಒಬ್ರು ಕೊಟ್ಟೆ, ಪಾಪ ಫೇಲೂರ್ ಆದ್ರು ಅವರು. ಕಪ್ಪು ಮಣ್ಣು ಸ್ವಲ್ಪ ಅದು ನಮ್ಗೆ ಅಡ್ಜಸ್ಟ್ ಆಗ್ಲಿಲ್ಲ ಇಲ್ಲಿ. ಅಂದ್ರೆ ಓವರ್ ಆಲ್ ಆಗಿ ಕೆಂಪು ಮಣ್ಣಿಗೆ ಸೂಕ್ತ. ಮರಳು ಮಣ್ಣಿಗಂತೂ ಇನ್ನ ಕಲ್ಲು ಭೂಮಿಗಾದ್ರೆ ಇನ್ನ ಸೂಕ್ತವಾಗಿರುತ್ತೆ. ಕಲ್ಜರ್ಗ್ ಮಣ್ಣಲ್ಲಿ, ಕಲ್ಜರ್ಗ್ ಮಣ್ಣಲ್ಲಿ ಸೂಕ್ತವಾಗಿರುತ್ತೆ. ಆದ್ರೆ ಅದರಲ್ಲಿ ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಕೊಡಬೇಕು. ಮೇಯ್ನು ಕೊಟ್ಟಿಗೆ ಗೊಬ್ಬರ ಕೊಡಬೇಕು. ನಾವು ಸುಮ್ಮನೆ ಒಂದು ಸ್ವಲ್ಪ ಹಾಕ್ಬಿಟ್ಟು ಏನು ಮಾಡ್ತಾರೆ ಕೆಲವರು, ಒಂದು ಆ ಕಡೆ ಈ ಕಡೆ ಸ್ವಲ್ಪ ಹಾಕ್ಬಿಡೋದು, ಮುನ್ ಕಟ್ಸ್ಬಿಡೋದು, ಹಾಕಿನಿ ಗೊಬ್ಬರನ. ಆ ರೀತಿ ಮಾಡ್ಬೋದು. ಪಪ್ಪಾಯ ಸೊಸಿ ಕೂತ್ಕೊಳ್ಳೋದಕ್ಕೂ ಮುಂಚೆ 2 ತಿಂಗಳು ಯಾವ್ದಾದ್ರು ಒಂದು ಸಣ್ಣ ಬೆಳೆ ಮಾಡ್ಕೊಂಡಿರ್ಬೇಕು ಆ ಗೊಬ್ಬರದಲ್ಲಿ. ನಾವು ಆ ಗೊಬ್ಬರ ಭೂಮಿಗೆ ಹೊಂದ್ಕೊಂಡಿರ್ಬೇಕು. ಆಮೇಲೆ ಪಪ್ಪಾಯ ಸೊಸಿನ ಕುಂಡ್ರಿಸ್ಬೇಕು. ನೀವು ತಕ್ಷಣ ಗೊಬ್ಬರ ಸುಟ್ಬಿಟ್ಟು ಗಿಡ ನೆಟ್ರೆ ಬರೋದು ತಗೊಳಲ್ಲ. ಫಸ್ಟ್ ನೀವು ಹಂಗಂದ್ರೆ ಫಸ್ಟ್ ನೀವು ಬಜ್ಜಿ ಮೆಣಸಿನ್ಕಾಯಿ ತೆಗೆದ್ರೆ ಎಮ್ ಸಿ ತೆಗೆದ್ರಿ, ಅದಾದ್ಮೇಲೆ ಪಪ್ಪಾಯ ಮಾಡಿದೆ. ಸರಿ ಸರ್, ಈಗ ಇದ್ರದ್ದು ಭೂಮಿ ಸಿದ್ಧತೆ ಹೆಂಗೆ ಮಾಡ್ಕೊಂಡ್ರಿ? ಭೂಮಿ ಒಂದು 4 ಸರಿ, 1-2 ಮೈ 5 ನೇಗ್ಲು, ಕಲ್ಟಿವೇಟ್ರ್ 1 ಮೈ, ರೋಟೋವೇಟ್ರು. ಆಮೇಲೆ ನಮ್ಮದೇ ಬೆಡ್ ಮಾಡಿಸ್ದೆ. ಬೆಡ್ ಮಾಡಿಸ್ಬಿಟ್ಟು ಅದ್ರ ಮೇಲೆ ಗೊಬ್ಬರ ಉಯಿಸ್ದೆ. ಕಟ್ಟೆ ಮೇಲೆ ಬೆಡ್ ಮಾಡಿಸಿ ಕಟ್ಟೆ ಮೇಲೆ ಗೊಬ್ಬರ ಉಯಿಸ್ದೆ. ಗೊಬ್ಬರ ಉಯಿಸ್ಬಿಟ್ಟು ಅದಕ್ಕೆ DAP ಹಾಕ್ಬಿಟ್ಟೆ. ಫಸ್ಟೇ DAP ಹಾಕಿ ಜೊತೆಲೇ ಹಾಕ್ದೆ, ಗೊಬ್ಬರದ ಜೊತೆಲೆ ಮಿಕ್ಸ್ ಮಾಡಿದ್ವಿ. ಪುನಃ ಬೆಡ್ ಮಾಡಿದ್ವಿ, ಕವರ್ ಹಾಕಿದ್ವಿ, ಮೇಲ್ಗಡೆ ಮಲ್ಚಿಂಗ್ ಸೀಟ್ ಹಾಕಿ ಅದ್ರ ಜೊತೆ ಡ್ರಿಪ್ ಹಾಕಿದ್ರೆ ಹೆಂಗೆ? ಡ್ರಿಪ್ ಒಳಗಡೆ ಹಾಕಿದ್ವಿ. ಸಿಂಗಲ್ ಲೈನ್ ಸಿಂಗಲ್ ಲೈನ್ ಹಾಕಿದ್ವಿ. ಸಿಂಗಲ್ ಲೈನ್ ಪಪ್ಪಾಯಕ್ಕೆ ಬೇಕಾಗಿಲ್ಲ, ಡಬಲ್ ಲೈನ್ ಸಿಂಗಲ್ ಲೈನೇ ಸಾಕು. ನೀರ ತೀರಾ ಕಮ್ಮಿ ಕೊಟ್ಟರೆ ಪಪ್ಪಾಯ ಬೆಳಿಬೋದು. ಗಿಡ ಒಣಗ್ತಾದ ಅನ್ಬೇಕು. ಯಾಕೆ ಇವರು ನೀರಿಲ್ವಾ ತೋಟದಲ್ಲಿ ಅನ್ನೋ ರೀತಿ ಇರಬೇಕು ಪಪ್ಪಾಯಗೆ ನಮ್ಮ ಏರಿಯಾದಲ್ಲಿ ಬರಬೇಕಾದ್ರೆ. ಆ ರೀತಿ ಮಾಡ್ತೀವಿ. 1-2 ದಿನ ನೀರು ಜಾಸ್ತಿ ಆದ್ರೂ ಮೇಲ್ಗಡೆ ಗುಂಗುರು ಕಟ್ತಾ ಇರುತ್ತೆ. ಈಗ ನೋಡಿ ಚೆನ್ನಾಗಿತ್ತು ಇಲ್ಲಿ ತನಕ ಗಿಡ. ಮಳೆ ಯಾವಾಗ ಜಾಸ್ತಿ ಆಯ್ತು ಮೇಲ್ಗಡೆ ನೋಡಿ ಏನಾಗೈತೆ, ಮೇಲ್ಗಡೆ ಎಲ್ಲ ಸುದ್ದಂಗೆ. ಇದು ಬಿಸಿಲಲ್ಲಿ ಬಂದಿರೋ ಕಾಯಿ. ಇದು ಬಿಸಿಲು ಚೆನ್ನಾಗಿ ಹೊಡಿತೈತಲ್ಲ, ಆ ಟೈಮಲ್ಲಿ ಇರ್ತದ್ದು, ಮಳೆ ಇರಲಿಲ್ಲ, ಚೆನ್ನಾಗಿರ್ತದೆ ನೋಡಿ. ಬೇಕಾಯ್ತೋಯ್ತಾ ಬೇಕಾಗ್ತಾ ಇತ್ತಾ, ಕಡಿಮೆ ಆಗಿದೆ. ಇನ್ನಿದು ನೀವೇನೇ ಮಾಡೋದು ಇದನ್ನ ನಾವು ಡೆವಲಪ್ ಮಾಡೋಕ್ಕಾಗಲ್ಲ. ಇನ್ನು ಇಲ್ಲಿಂದ ಈಚೆಗೆ ಮಳೆ ಇಬ್ಬನಿ ಬೀಳುತ್ತೆ, ಡೆವಲಪ್ ಆಗಲ್ಲ. ಅದು ಎಷ್ಟು ಬರುತ್ತೆ ಅಷ್ಟು ಕಟಾವು ಮಾಡ್ಕೊಂಡು ಹೊಡೆದು ಬೇರೆ ಬೆಳೆಗೆ ಹೋಗ್ಬೇಕು. ಅದು ಈ ಬೆಳೆಯಲ್ಲಿ ಅಂತರ ಬೆಳೆ ಮಾಡ್ಬೋದಾ ಸರ್? ಮಾಡ್ಬೋದು, ಗಿಡ ಇದ್ರ ತನಕ ಮಾಡ್ಬೋದು. ಗಿಡ ಒಂದು 6 ತಿಂಗಳ ಹೂ ಬಿಟ್ಟು ಕಾಯಿ ಸ್ಟಾರ್ಟ್ ಆಗೋವರೆಗೂ ಮಾಡ್ಬೋದು. ಈಗ ನನಗೆ ಮೆಣಸಿನ ಮಾಡಬೇಡಿ ಅಂತ ಹೇಳಿದ್ರು, ಬಜ್ಜಿ ಮೆಣಸಿನ. ಪಪ್ಪಾಯಗ ಅದು ಗುಂಗುರು ಏನೋ ವೈರಸ್, ಅದ್ಯಾವುದೋ ವೈರಸ್ ಬರುತ್ತೆ, ಇದಕ್ಕೆ ಹೋಗ್ಬಿಡುತ್ತೆ, ಮಾಡಬೇಡಿ ಅಂದ್ರು. ನಾನು ನೋಡೋಣ ಅಂದ್ಬಿಟ್ಟು ಮಾಡಿದೆ. ನಾನೇನು ಪಪ್ಪಾಯ ಮಾಡಿದ್ರೆ ನೆಕ್ಸ್ಟ್ ಮೆಣಸಿ ಮಾಡ್ತೀನಿ ಒಳಗಡೆ. ಬಂದಿದೆ ನಿಮಗೆ ರಿಸಲ್ಟ್? ಈಗ ಮೆಣಸಿ, ಈಗ ಮಾಮೂಲಿ ಮೆಣಸಿ ಬಜ್ಜಿ ಮೆಣಸಿ ಅಂದ್ರೆ ಸ್ವಲ್ಪ ಒಂದೇ ಥರ, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮೆಣಸಿ ಒಂದೇ ಥರನೇ. 2 ಗುಂಗುರು ರೋಗ ಬಂದೇ ಬರುತ್ತೆ. ಮಾಮೂಲಿ ಮೆಣಸಿನ ಮಾಡಬೇಕು. ಎಲ್ಲ ಅದೇ ತ್ರಿಪ್ಸ್ ಮೈಟ್ಸು ಮಾಮೂಲಿ ಮೆಣಸಿಗೂ ಬರುತ್ತೆ. ಅದರಿಂದನೇ ವೈರಸ್ ಹರಡುತ್ತೆ, ಮಾಡ್ಬೋದು. ಸರ್ ಈಗ ಒಂದು ಎಲ್ಲ ಭೂಮಿ ಸಿದ್ಧತೆ ಮಾಡಿ ನಾಟಿ ಯಾವ ರೀತಿ ಮಾಡಿದ್ದು ಸರ್? ಎಷ್ಟು ಅಡಿಯಲ್ಲಿ ನಾಟಿ ಮಾಡಿ? ಇದು ನಾನು ಬೆಡ್ ಮಾಡಿಸಿದ್ನಲ್ಲ, ನಾನು ಬೇರೆ ಬೆಳೆಗಂತ ಬೆಡ್ ಮಾಡಿಸಿದ್ದು. ಇದು ಹತ್ರ ಆಗ್ಬಿಡ್ತು. ಈಗ 6 ಅಡಿ ಇದೆ. ಸಾಲಿಂದ ಸಾಲಕ್ಕೆ 6 ಅಡಿ ಇದೆ. ಪೈರಿಂದ 7 ಅಡಿ ಇದೆ. ರೈತರು ಮಾಡುವವರು 8 ಅಡಿ 9 ಅಡಿ 5 ಅಡಿ ಮಾಡ್ಕೋಬೇಕು. ಯೂಶ್ವಲಿ ನಾವು ಬಾಳೆ ಥರನೇ ಪಪ್ಪಾಯನೂ ಮಾಡಿದ್ದು ನೋಡಿ. ಹೌದು, ನಾನು ಮಾಡಿದ್ದೀನಿ 6 ಅಡಿಗೆ. ಸ್ಪ್ರೇ ಮಾಡೋಕ್ಕೆ ಹಿಂಸೆ. ಓಕೆ, ಸ್ಪ್ರೇ ಮಾಡೋಕ್ಕೆ ಹಿಂಸೆ. ಆದರೆ ನನಗೆ ಈ ಸ್ಪ್ರೇ ನಿಲ್ಲಿಸಿದ್ದೆ ಅದರಿಂದನೇ, ಆಗಲ್ಲ ಅಂತ. ಅದು ಸಕ್ಸಸ್ ಆಯಿತು. ಆದರೆ ಈ ಸರಿ ನಾನು ಈಗ ನೆಕ್ಸ್ಟ್ ಟೈಮ್ ಮಾಡುವಾಗ, ಆಮೇಲೆ ಸ್ವಲ್ಪ ಓಡಾಡೋಕ್ಕೂ ಜಾಗ ಬೇಕು ಕಟಾವು ಮಾಡುವಾಗ. ಅಂದರೆ ಸ್ಪೇಸಿಂಗ್ ಒಂದು ಸ್ವಲ್ಪ ಚೆನ್ನಾಗಿದ್ರೆ ಗಾಳಿ ಬೆಳಕು ಚೆನ್ನಾಗಿ, ಭೂಮಿಗೆ ಬಿಸಿಲು ಬೀಳಬೇಕು. ಬಿಸಿಲು ಬಿದ್ದರೆ ಚೆನ್ನಾಗಿ ಬರುತ್ತೆ. ಓಕೆ ಸರ್, ಎಷ್ಟು ಎಕರೆಯಲ್ಲಿ ಇದೆ ಸರ್ ಈಗ ಪಪ್ಪಾಯ? ಇದೇನು ಒಂದು 1 ಎಕರೆ ಇರ್ಬೋದು. 1/4 ಎಕರೆ. ಎಷ್ಟು ಪೈರು? 1000 ಇರ್ಬೋದು ಅನ್ಸುತ್ತೆ ಅಷ್ಟೇ. 1200 ಇರ್ಬೋದು ಸರ್. ಈಗ ಮುಖ್ಯವಾಗಿ ಇದಕ್ಕೆ ಗೊಬ್ಬರ 1/4 ಎಕರೆ ಬರಲ್ಲ, ಕಡಿಮೆ ಇದೆ. 1000-1200 ರೂಪಾಯಿ. ಸರ್, ಈಗ ಮುಖ್ಯವಾಗಿ ಗೊಬ್ಬರದ ವಿಚಾರ ಬಂದಾಗ ಸರ್, ಈಗ ಫಸ್ಟು ನೀವು DAP ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಡ್ ಮಾಡಿದ್ರಿ, ಅದಾದಮೇಲೆ ಮತ್ತೆ ತಿಂಗಳ ಗೊಬ್ಬರ ಕೊಟ್ರಾ ಹೇಗೆ? ಆಮೇಲೆ ಏನು ಮಾಡಲಿಲ್ಲ. ಬಜ್ಜಿ ಮೆಣಸಿ ಇರೋದಕ್ಕೆ ಡ್ರಿಪ್ಪಲ್ಲಿ ಕೊಟ್ಟೆ 24 1261. ಅದು ಯಾಕಂದರೆ ಮೆಣಸಿ ಇತ್ತಲ್ಲ ಅಂದ್ಬಿಟ್ಟು 1261 13045 ಆ ಥರ ಸ್ವಲ್ಪ ಕೊಟ್ಟೆ. ಒಂದು 4-5 ಸರಿ ಕೊಟ್ಟೆ ಮೆಣಸಿಕಾಯಿ ಬರೋ ತನಕ, ಬಜ್ಜಿ ಇರೋ ತನಕ. ಆಮೇಲೆ ಕೊಡಲಿಲ್ಲ, ಕಾಯಿ ಬಂತು, ಕಟಿಂಗ್ ಆಯಿತು. 12 ರೂಪಾಯಿ ಡೆಲ್ಲಿ ಗಾಡಿಗೆ ಕೊಟ್ಟೆ. ಅಲ್ಲಿಂದ ನೀವು ಗೊಬ್ಬರ ಬಿಟ್ಬಿಟ್ಟೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ 17 ಆಗ್ತೇವೆ ಒಂದ್ಸರಿ. ಪುನಃ ಅದಾಯಿತು. ಆಮೇಲೆ ಸ್ವಲ್ಪ ಪೊಟಾಸು ಸಲ್ಫೇಟ್ ಮಿಕ್ಸ್ ಮಾಡಿಸ್ಕೊಂಡು ಪುನಃ 17ಕ್ಕೆ ಅದನ್ನು ಮಿಕ್ಸ್ ಮಾಡ್ಕೊಂಡೆ. ಅದೊಂದು ಸರಿ ಕೊಟ್ಟೆ. ಅದೆಲ್ಲ ಡ್ರಿಪ್ಪಲ್ಲೇ ಕೊಟ್ಟರೆ? ಇಲ್ಲ ಬಗದ್ಬಿಟ್ಟು ಹಾಕಿರೋದು. ಬಗದ್ಬಿಟ್ಟು ಹಾಕಿ. ಈಗ ಮೊನ್ನೆ 10-26 ಇದಕ್ಕೆಲ್ಲ 3 ಮೂಟೆ ಕೊಟ್ಟಿದ್ದೀನಿ ಅಷ್ಟೇ. ಒಟ್ಟಿನಲ್ಲಿ ಈಗ ಕೊಟ್ಟಿಗೆ ಗೊಬ್ಬರ ಅಂತೂ ಫಸ್ಟಿಗೆ ಭಾಳ ಹಾಕ್ಬಿಡ್ತೀರಾ, ಜಾಸ್ತಿ ಹಾಕೋದು? ಕೊಟ್ಟಿಗೆ ಗೊಬ್ಬರದಿಂದನೇ ಬೆಳೆ.
ಇದೊಂದೇ ಬೆಳೆ ಅಂತಲ್ಲ, ಪ್ರತಿಯೊಂದು ಬೆಳೆನೂ ಕೊಟ್ಟಿಗೆ ಗೊಬ್ಬರನೇ. ಫಸ್ಟಿಗೆ ನಾವು ಭೂಮಿ ಸಿದ್ಧತೆ ಮಾಡ್ಬೇಕಂದ್ರೆ ಕೊಟ್ಟಿಗೆ ಗೊಬ್ಬರ ಬಳಸಲೇಬೇಕು. ಆಮೇಲೆ ಬಳಸಿದಾದ್ಮೇಲೆ 1261 ರಾಸಾಯನಿಕ ಗೊಬ್ಬರ ಅವೆಲ್ಲ ಸುಮ್ಮನೆ ಈ ಊಟ ಮಾಡಿದೆ ಒಂದು ಮೇಲೆ ಏನಾದ್ರು ತಿಂತೀವಲ್ಲ ಆ ಥರ. ಆದರೆ ಕೊಟ್ಟಿಗೆ ಗೊಬ್ಬರ ಪಾನ್ ತಿಂದಂಗೆ. ಕೊಟ್ಟಿಗೆ ಗೊಬ್ಬರ ಮನುಷ್ಯನಿಗೆ ಶಕ್ತಿ, ಊಟ ಇದ್ದಂಗೆ ಭೂಮಿಗೆ. ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಆದರೆ ಸಿಗ್ತಾ ಇಲ್ವಲ್ಲ, ತುಂಬ ಜಾಸ್ತಿ ರೇಟ್ ಜಾಸ್ತಿ ಆಗೋಯ್ತು ಈಗ ಕೊಟ್ಟಿಗೆ ಗೊಬ್ಬರಕ್ಕೆ. ಡಿಮ್ಯಾಂಡ್ ಜಾಸ್ತಿ ಆಯಿತು. ಎಲ್ಲ ಈಗ 100 ಎಕರೆ ಮಾಡೋದು ಎಲ್ಲ ಅವ್ರು ತುಂಬಿಕೊಟ್ಟೋಗೋದು. ನಮ್ಮಂಥ ಸಣ್ಣ ರೈತರಿಗೆ ಗೊಬ್ಬರಗಳಿಲ್ಲ, ಅದರಿಂದ ತೊಂದರೆ. ಅದಕ್ಕೆ ಹೋಗಲ್ಲ ಜಾಸ್ತಿ. ಇನ್ನೇನು ಮಾಡೋದು ಅಂದ್ಬಿಡ್ತಾರೆ, ಒಂದು 2-3 ಉಪ್ಪು ತಂದು ಹಾಕೋಣ ಬಿಡು ಅಂದ್ಬಿಟ್ಟು ಪೈರು ಹಾಕ್ತಾರೆ. ಅವ್ರಿಗೆ ಗಾಚಾರಕ್ಕೆ ಬರಲ್ಲ ಬೆಳೆ, ಏನೇನೋ ತೊಂದರೆಗಳು. ಸರಿ, ಇದಕ್ಕೆ ನೀರಾವರಿ ವ್ಯವಸ್ಥೆ ಒಂದು ಡ್ರಿಪ್ ಮಾಡಿದ್ದೀರಾ. ಈಗ ಬೇಸಿಗೆಗಾಲದಲ್ಲಿ, ಮಳೆಗಾಲದಲ್ಲಂತೂ ನೀರು ಇಳಿಸಿದ್ದೀರಾ, ಬೇಸಿಗೆಗಾಲದಲ್ಲಿ ಅವಾಗ ಕೊಡ್ತೀರಾ? ಕೊಡ್ತೀನಿ, ಒಂದು ವಾರಕ್ಕೊಂದ್ಸರಿ ಕೊಡ್ತಿದ್ದೆ. ವಾರ 10 ದಿನ ಪೈರು ಒಣಗ್ತಾದ ನನಗೆ ಅಂತ ಗೊತ್ತಾದಾಗ ಸುಮಾರಾಗಿ ಲೈಟಾಗಿ ನೀರು ಕೊಟ್ಕೊ ಬಂದೆ. ಜಾಸ್ತಿ ಕೊಡಲಿಲ್ಲ, ಅಂದರೆ ಎಷ್ಟು ನೀರು ಅರ್ಧೋಡೋ ರೀತಿ ಕೊಡಲಿಲ್ಲ. ಎಷ್ಟು ಗಂಟೆ ಬಿಡ್ತಿದ್ರು ಸರ್? ಏನು ಇದಕ್ಕೆಲ್ಲ 1 ಗಂಟೆ ಬಿಡ್ಬಿಟ್ರೆ ಆಯ್ಕತ್ತಿತ್ತು. 4 ಒಂದು ವಾರ 10 ದಿನಕ್ಕೂ ಕೊಟ್ಟಿದ್ದೀನಿ. ಈಗ ಮಧ್ಯೆ ಸ್ವಲ್ಪ ದಿನ ನೀರೇ ಇಲ್ಲದೆ ಹೋಯ್ತು. ಆಗ ಒಂದು 20 ದಿನ ತಮ್ಮ ನೀರೇ ಇರಲಿಲ್ಲ, ನೀರು ಹೊಟ್ಟೋಗಿದ್ದೆಲ್ಲ ಬೋರು ಬಾವಿ ಎಲ್ಲ ಈ ಬೇಸಿಗೆಲಿ ಸರಿ. ಆಗ 20 ದಿನ ನೀರೇ ಇರಲಿಲ್ಲ. ಇದಕ್ಕೆ ಹಾಗೆ ಬೆಳ್ಕೊಂಡಿದ್ದೆ ಚೆನ್ನಾಗಿ. ಅಂದಾಜಾಗಿ ಸರ್, ಒಂದು ಗಿಡಕ್ಕೆ ಎಷ್ಟು ಲೀಟರ್ ನೀರು ಕೊಡ್ತೀರಾ ಸರ್? ಅದೇನು ಅಷ್ಟೊಂದು ಲೆಕ್ಕ ಮಾಡಿಲ್ಲ, ಬಟ್ 1 ಅವರ್ ಡ್ರಿಪ್ ಕೊಡ್ತಾ ಇದ್ದೆ. ಅಂದರೆ ನೋಡಿ, ಇಲ್ಲಿದೆ ಅಲ್ಲ, ಇದಿಷ್ಟಾಗ್ಲೂ ನೆನಿಬೇಕು. ಓಕೆ, ಅದು ರೌಂಡ್ ಅದ್ರ ಪಕ್ಕದಲ್ಲಿರೋದು ನೆನಿಬೇಕು. ಆ ಥರ ನೋಡ್ಬಿಟ್ಟು ಕೊಡೋದು. ಸರಿ. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸರ್, ಈಗ ಇದಕ್ಕೆ ಮುಖ್ಯವಾಗಿ ಪಪಾಯ ಗಿಡ ಅಂದ್ರೇ ವೈರಸ್ ಅಂತ ಹೇಳೋದು ಒಂದು ಭಾಳ ವಾಡಿಕೆ ಇದೆ. ಆ ನಿಟ್ಟಿನಲ್ಲಿ ನೀವು ಏನು ಸ್ಪ್ರೇ ಕೊಟ್ಟಿದ್ದೀರಾ? ಮೊದಲೇ ಏನಾದರೂ ಮುನ್ನೆಚ್ಚರಿಕೆ ಕ್ರಮಗಳು ಮಾಡಿದ್ದೀರಾ? ಇಲ್ಲ, ಸ್ಪ್ರೇಗಂತೂ ಹೋಗಲಿಲ್ಲ. ಯಾಕಂದರೆ ಈ ಸ್ವಲ್ಪ ಕೆಲವು ರೈತರು ಅಂತಾರೆ, ನೀವು ಸ್ಪ್ರೇನೇ ಮಾಡಿದೆ ಪಪಾಯ ಬೆಳೆದಿದ್ದಾನೆ ಅಂತಾರೆ. ಆದರೆ ನಾನು ಬೆಳೆದಿದ್ದೀನಿ, ಸ್ಪ್ರೇ ಮಾಡಲಿಲ್ಲ ನಾನು ಸ್ಪ್ರೇನ. ಒಂದು ಸ್ಪ್ರೇ ಮಾಡಿಲ್ಲ. ಅದೇ ಬಜ್ಜಿ ಮೆಣಸು ಇತ್ತಲ್ಲ ನೋಡಿ, ಅವಾಗ ಮೆಣಸಿಗೆ ಮಾಡಿದ್ದೆ ನಾನು. ಒಂದು ರೋಗರೇನೋ ಮಾಡಿದ್ದೆ. ಅದಕ್ಕೆ ಮೊದಲು ಮಾಡ್ತಾಯಿದ್ದೆ. ಕಾಯಿ ಚುಕ್ಕಿ ಬಂದರೆ ಇಬ್ನಿ ಸೀಸನಲ್ಲಿ ಸ್ಕೋರು ಕವಚ ಮಾಡ್ತಾಯಿದ್ದೆ. ಅದು ಮಾಮೂಲಿ. ಈಗ ಇಬ್ನಿ ಸೀಸನ್ ಸ್ಟಾರ್ಟ್ ಆದರೆ ಮಾಡಲೇಬೇಕು. ಅದು ಇದು ರೌಂಡ್ ಒಂಥರ ಬಂದ್ಬಿಡುತ್ತೆ, ರಿಂಗ್ ಸ್ಪಾಟ್ ಥರ ಬರುತ್ತೆ. ಆ ಸ್ಕೋರು ಕವಚ ಮಾಡಿದ್ರೆ ಸಾಕು, ಒಂದ್ಸರಿ ಸಾಕು. ಸ್ಕೋರು ಕವಚ 2 ಇದ್ದರೆ ಸಾಕಾಗುತ್ತೆ. ಸೈನಿಂಗ್ ಬರುತ್ತೆ, ಅದರಲ್ಲೇ ಕಂಟ್ರೋಲಿಗೆ ಬಂದ್ಬಿಡುತ್ತೆ. ಕೆಲವು ಟೈಮ್ ಶಾಂಪು ಹೊಡೆದಿದ್ದೀನಿ ಬರೀ. ಈ ಸ್ಕೋರ್ ಅನ್ನ ಜಾಸ್ತಿ ದಾಳಿಂಬೆ ಮುಗಿಯ ಹಂತದಲ್ಲಿ ಹೊಡಿತಾರೆ ಸರ್. ಶೈನಿಂಗ್ನು ಬರುತ್ತೆ, ಚೆನ್ನಾಗಿ ಶೈನಿಂಗ್ ಬರುತ್ತೆ. ಪಪಾಯನೂ ಅಷ್ಟೇ ಶೈನಿಂಗ್ ಆಗುತ್ತೆ, ಕಾಯಿ ನೋಡೋಕೆ ಚೆನ್ನಾಗಿರುತ್ತೆ ಅದ್ರಲ್ಲಿ. ಹಂಗಾಗಿ ಇವೆರಡೇ ಕೆಮಿಕಲ್ ಜಾಸ್ತಿ ಹೊಡೆದ್ರೆ. ನಾನು ಇದಕ್ಕಂತೂ ಮಾಡಿಲ್ಲ. ಅದು ತಿಂಗಳ ಕೆಮಿಕಲ್ ಹೊಡೆಯೋದು ಏನೂ ಇಲ್ಲ. ಅದು ಇಬ್ಬನಿ ಬಿದ್ದಾಗ, ಮಂಜು ಬಿದ್ದಾಗ ಅವಾಗ ಮಾತ್ರ. ಆವಾಗ ನಾವು ನೋಡಬೇಕು, ಕಂಟ್ರೋಲಿಗೆ ಬಂದರೆ ನೋಡಬೇಕು, ಬರಲಿಲ್ಲ ಅಂದರೆ ಬಿಟ್ಬಿಡ್ಬೇಕು. ಖರ್ಚು ಮಾಡಿದ್ರೆ ವೇಸ್ಟ್. ಸುಮ್ಮನೆ ದುಡ್ಡು ವೇಸ್ಟ್. ಹೊಡೆಯೋದಾದ್ರೂ ಕೂಡ ಇವೆರಡು ಕೆಮಿಕಲಲ್ಲೇ ಕಂಟ್ರೋಲ್ ಮಾಡಿ. ಕಾಯಿಗೆ ಗಿಡದ ಮೇಲ್ಗಡೆಗೆ ಯಾವ್ಯಾವುದೋ ಬರ್ಕೊಡ್ತಾರೆ. ನನಗೂ ಬರ್ಕೊಟ್ಟಿದ್ರು. ನಾನು 1 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಔಷಧಿ ಅಂಗಡಿಗೆ 2018ರಲ್ಲಿ.
ಸಾಕಾಗ್ಬಿಟ್ಟೈತೆ ಔಷಧಿ ಹೊಡಿ ಎಲ್ಲ ದಿನ ಇಲ್ಲಿ ಗಳಿಸಿದ್ದೆಲ್ಲ ದಿನಕ್ಕೊಂದೊಂದು ಹೇಳೋದು ಇವೆಲ್ಲ ನಿಂಗೆ ತಿರುಗಿಸ್ಬಿಟ್ಟು ಹ್ಮ್ ಇದೀಗ ಅದೇ ಇವಾಗ ಮಾಡಿ ಹ್ಮ್ ಇನ್ನು 3 ದಿನ ಬಿಟ್ಟು ಅದನ್ನ ಮಾಡಿ ಹ್ಮ್ ಇದನ್ನ ಮಾಡಿ ಅಂತ ಮಾಡಿ ಸಾಕಾಗಿದ್ದೀನಿ. ಹಾಗಾಗಿ ಈಗ ಅದನ್ನೆಲ್ಲ ಬಿಟ್ಟು ಈಗ ಗೊತ್ತಾಗಿದೆ ನಿಮ್ಗೆ ಎಲ್ಲ ಬಿಟ್ಬಿಟ್ಟಿದೆ. ಬಿಟ್ಬಿಟ್ಟೆ ನಾನು. ಸರಿ ಸರ್, ಈಗ ಈಗ ಸೀಸನ್ ಸರ್, ಈಗ ಯಾವ ಸೀಸನಲ್ಲಿ ಜಾಸ್ತಿ ಡಿಮ್ಯಾಂಡ್ ಸರ್? ಯಾಕಂದರೆ ಈಗ ಕೆಲವು ಜನ ಏನು ಹೇಳ್ತಾರೆ ಅಂದರೆ ಸಮ್ಮರ್ದಲ್ಲಾದರೆ ಮಾವು ಬರುತ್ತೆ, ಮಾವು ಬಂದಾಗ ಪಪ್ಪಾಯಿಗೆ ಸ್ವಲ್ಪ 5 ರೂಪಾಯಿ ಆಗಿದ್ದು ಮಾವು ಬಂದಾಗಲೇ. ಓಕೆ, ಸ್ವಲ್ಪ ರೇಟ್ ಡೌನ್ ಆಗುತ್ತೆ. ಡೌನ್ ಆಗಿದ್ದು ಮಾವು ಬಂತಲ್ಲ, ಮಾವು ಬಂದಾಗ ಬಾಳೆ, ಪಪ್ಪಾಯ, ಸಾಮಾನ್ಯವಾಗಿ ಸೇಬುನು ಅಷ್ಟೊಂದು ಡಿಮ್ಯಾಂಡ್ ಇರಲ್ಲ. ಮಾವು ಬಂದಾಗ ಮಾವು ಏನಾದರೂ ಹೊಡ್ತಾ ತಿಂದರೆ ಆ ಟೈಮಲ್ಲಿ ಸ್ವಲ್ಪ ತಡ್ಕೋಬೇಕು, ತೋಟ ಕಾಪಾಡಬೇಕು ರೈತರು. ಆ ಟೈಮಲ್ಲಿ ಉಳಿಸ್ಕೊಂಡ್ರೆ ಈಗ ನೋಡಿ 5 ರೂಪಾಯಿ ಬಂದಾಗ ನಾನು ಇದು ಮಾಡಿದ್ದೆ, ಈಗ ಕಂಟಿನ್ಯೂ ಆಯಿತು. ಈಗ 16 ರೂಪಾಯಿ ಕಟಿಂಗ್ ಮಾಡ್ತಾವ್ರೆ, 16 ಕಟಿಂಗ್ ಮಾಡ್ತಾವ್ರೆ. 5 ರೂಪಾಯಿ ಮಾವಿನ ಸೀಸನ್ಲಿ ಇತ್ತು. ಹಂಗಂದ್ರೆ ಇದು ಸೀಸನ್ ಅಂತ ಬಂದಾಗ ಯಾವಾಗ ನಾಟಿ ಮಾಡ್ಬೇಕು ಸರ್? ಯಾವಾಗ ನಾಟಿ ಮಾಡಿ ಯಾವಾಗ ತಕ್ಕೊಳ್ಳೋದು? ಇದು 7ನೇ ತಿಂಗಳು 8ನೇ ತಿಂಗಳು ನಾಟಿ ಮಾಡ್ಬೋದು. ಓಕೆ, ಆಗಸ್ಟಲ್ಲಿ ನಾಟಿ ಮಾಡ್ಬೋದು. ಸ್ವಲ್ಪ ನಾನು ನೋಡಲ್ಲ ತೋಟ ಏನಾರು ಆಗಲಿ ಬರಲಿ ಅಂತಂದಾಗ ಬತ್ತೆ ಅದು ಅದೇ ಆಟೋಮೆಟಿಕ್ಕಾಗಿ ಜನವರಿಲಿ ಅಂತೂ ಹೊಸ್ದಾಗಿ ಮಾಡೋರು ಜನವರಿಲಿ ಫಸ್ಟಲ್ಲಿ ಮಾಡಿಬಿಟ್ರೆ ಆ ಕಾಯಿ ಹಿಡಿಯೋ ತನಕ ರೋಗ ಇರಲ್ಲ ಜಾಸ್ತಿ. ಓಕೆ, ಅಂದರೆ ಜನವರಿ ಫಸ್ಟಿಗೆ ಮಾಡಿದ್ರಂತೂ ಫಸ್ಟ್ 6 ತಿಂಗಳು ಗಿಡನೇ ಬೆಳೆಯುತ್ತೆ. ಜೂನಿಗೆ ಕರೆಕ್ಟಾಗಿ ನಿಮ್ಮ ಅದು 6-7 ತಿಂಗಳಲ್ಲಿ ಕಾಯಿ ಚೆನ್ನಾಗಿ ಇಟ್ಕೊಂಡಿರುತ್ತೆ, ಬಿಸಿಲಿರುತ್ತೆ ನೋಡಿ ಆಗ. ಹೌದು, ಮಳೆ ಕಡಿಮೆ ಇರುತ್ತೆ. ಜನವರಿಯಿಂದ ಏಪ್ರಿಲ್ ಗಂಟ ಮಳೆನೇ ಇರಲ್ಲ ಬಿಡಿ, ಆ ಟೈಮಲ್ಲಿ ಗಿಡ ಚೆನ್ನಾಗಿ ಹಿಡ್ಕೊಳುತ್ತೆ. ಆ ಸೀಸನಲ್ಲಿ ಹಿಡಿದು ಕಾಯಿ ಬಿಡಿಸ್ಕೊಂಡ್ರೆ ನಮ್ಗೆ ಹಾಕಿರೋ ಖರ್ಚು ಬಂದುಬಿಡುತ್ತಲ್ಲ. ಹೌದು ಸರ್. ಈ ಹಬ್ಬಗಳ ವರಮಹಾಲಕ್ಷ್ಮಿ ಹಬ್ಬ ಈ ಶ್ರಾವಣ ಮಾಸದಲ್ಲಿ ಇದು ಹಬ್ಬ ನಮ್ಮ ಈ ಹಬ್ಬಕ್ಕೆ ಅಷ್ಟೊಂದೇನು ಡಿಮ್ಯಾಂಡ್ ಇಲ್ಲ. ಇದು ಬಾಳೆ ಇದ್ದಂಗೆ ನಮ್ಮ ಮುಸ್ಲಿಮ್ಸ್ನವ್ರದ್ದು ಹಬ್ಬ ಬರುತ್ತಲ್ಲ, ಬಕ್ರೀದು, ರಂಜಾನ್ ಉಪವಾಸ ಟೈಮಲ್ಲಿ, ಆ ಟೈಮಲ್ಲಿ ನಡೀತಿತ್ತು. ಈಗ 2 ವರ್ಷದಿಂದ ಎಲ್ಲ ರಂಜಾನ್ ಗುರಿ ಇಟ್ಕೊಂಡು ಆಗ್ತಾವ್ರೆ. ಓಕೆ, ರಂಜಾನ್ ಎಲ್ಲ ಕಡಿಮೆ ಆಯ್ತಾ ಇದೆ. ಹಂಗಾಗಿ ಎಕ್ಸಸ್ ಆಂಧ್ರ ಬಂದ್ಬಿಡುತ್ತೆ. ಆ ಟೈಮಲ್ಲಿ ರಂಜಾನ್ ಟೈಮ್ಗೆ ಆಂಧ್ರ ಸಖತ್ತಾಗಿ ಬರುತ್ತೆ ಅಂತಾರೆ ವ್ಯಾಪಾರದವ್ರು ಹೇಳೋದು, ನಮಗೂ ಸರಿಯಾಗಿ ಗೊತ್ತಿಲ್ಲ. ಆ ಟೈಮಲ್ಲಿ 2 ಸರಿ ಏನು ಸಿಗ್ಲಿಲ್ಲ, ಆಮೇಲೆ ಹಬ್ಬ ಆದ್ಮೇಲೆ ಸಿಕ್ಕಿದೆ. ಸರಿ ಸರ್, ಹಂಗಂದ್ರೆ ನೀವು ಈಗ ಒಂದ್ಸಲ ನಾಟಿ ಮಾಡಿದ್ರೆ ಇದು ಯಾವಾಗ ಹೂಗಳು ಕಾಣಿಸ್ಕೊತವೆ, ಯಾವಾಗ ಕಾಯಿ ಕಚ್ಚಕ್ಕೆ ಸ್ಟಾರ್ಟ್? 4-5 ತಿಂಗಳಲ್ಲಿ ಹೂ ಕಾಣಿಸ್ಕೊಳುತ್ತೆ. 5 ಚೆನ್ನಾಗಿ ಮಾಡಿದ್ರೆ ಗೊಬ್ಬರ ಚೆನ್ನಾಗಿದ್ರೆ 5 ತಿಂಗಳಲ್ಲಿ. ಅಂದ್ರೆ ನಿಮ್ದು ಯಾವಾಗ ನಾಟಿ ಮಾಡಿದ್ದು ಸರ್? 6ನೇ ತಿಂಗಳಲ್ಲಿ ಮಾಡಿದೆ ನಾನು. ಯಾವಾಗ ಹೂ ಕಾಣಿಸ್ಕೊಂಡಿದ್ದು? 6ನೇ ತಿಂಗಳಲ್ಲಿ ಮಾಡೋದಕ್ಕೆ 10ನೇ ತಿಂಗಳು ಕಾಣಿಸ್ಕೊಂತು. ಓಕೆ, ಅದಾದ್ಮೇಲೆ ಈಗ ಹಂಗಂದ್ರೆ ನಿಮ್ದು ಹತ್ತತ್ರ 1 ವರ್ಷ ಈಗ 6ನೇ ತಿಂಗಳು 1 ವರ್ಷದ ಮೇಲೆ 2 ತಿಂಗಳು ಆಗಿರ್ಬೋದು, ಇನ್ನೊಂದು 3 ತಿಂಗಳು ಇರ್ಬೋದು ಗಿಡ ಅಷ್ಟೇ. ಹೆಚ್ಚು ಕಡಿಮೆ 1.5 ವರ್ಷ ಅಂತೂ ಆರಾಮಾಗಿ ಬರುತ್ತೆ. ಈಗ ಗಿಡದ ಲೆಕ್ಕಾಚಾರಕ್ಕೆ ಹೋದ್ರೆ ಸರ್, ಒಂದು ಗಿಡಕ್ಕೆ ಎಷ್ಟು ಇಳುವರಿ ಬರ್ಬೋದು? ಸರ್ 100 kg 1 kg ಎಲ್ಲ ಇಲ್ಲ, ಒಂದು 50ರಿಂದ 60 kg ಅಂತ ಇಟ್ಕೊಳ್ಳಿ ಗಿಡಕ್ಕೆ. 50 kg ಅವರೇಜ್ 50 kg ಸರ್. ಕೆಲವು ಗಿಡ ಬಿಡೋದೇ ಇಲ್ಲ. ಈಗ ನೋಡಿ ಆ ಗಿಡ ಬುಟ್ಟೆ ಇಲ್ಲ, ಈ ಗಿಡ ಜಾಸ್ತಿ ಊಟೈತೆ. ಅವರೇಜ್ ಒಂದು 50 kg 10 ರೂಪಾಯಿ ಅಂದರೆ 500 ರೂಪಾಯಿ. ಒಂದು ಗಿಡಕ್ಕೆ 500 ರೂಪಾಯಿ ಬಂದರೆ 500 ರೂಪಾಯಿ. 1000 ಗಿಡ ಆದರೆ 5 ಲಕ್ಷ. 5 ಲಕ್ಷ ಆಯಿತು. 5 ಲಕ್ಷ ಬೇಡ, ಕೊನೆ ಪಕ್ಷ ಒಂದು 3 ಲಕ್ಷ ಖರ್ಚು ಹೋಗಿ ಒಂದು 3 ಲಕ್ಷ ಸಿಗ್ಬೋದು. 1 ಎಕರೆ ಮಾಡಿದ್ರೆ ಅದು ರೇಟು ಸಿಗಾಕಬೇಕು. ರೇಟ್ ಸಿಕ್ಕಂಡ್ರೆ ಮಿನಿಮಮ್ 10 ರೂಪಾಯಿ ಸಿಕ್ಕಿದ್ರೆ ಒಂದು 3ರಿಂದ 4 ಲಕ್ಷ ಉಳಿಸ್ಬೋದು. 5 ರೂಪಾಯಿ ಆಗೋಗುತ್ತಲ್ಲ, ಅದರಿಂದ 5ಕ್ಕೂ ಮಾರ್ತೀವಿ, 15ಕ್ಕೂ ಮಾರ್ತೀವಿ, 10ಕ್ಕೂ ಮಾರ್ತೀವಿ. ಅವರೇಜ್ 10 ರೂಪಾಯಿ. ಅವರೇಜ್ 10 ರೂಪಾಯಿ ಅವರೇಜ್ 10 ಇಟ್ಕೊಂಡ್ರೆ ಎಕರೆಗೆ ಅದು ಜೀವಿತಾವಧಿಯಲ್ಲಿ ಒಂದು 3ರಿಂದ 4 ಲಕ್ಷ ಆರಾಮಾಗಿ ಉಳಿಸ್ಬೋದು. ಒಂದು 3 ಲಕ್ಷ ಅಂತೂ ಗ್ಯಾರಂಟಿ. ಓಕೆ ಸರ್. ಸರ್, ಈಗ ನಿಮ್ಮದೇ ನರ್ಸರಿ ಇರೋದ್ರಿಂದ ನಿಮ್ಗೊಂದು ಪ್ರಶ್ನೆ ಕೇಳೋದಾದರೆ, ಈಗ ನರ್ಸರಿಯಲ್ಲಿ ಈ ಪಪ್ಪಾಯ ಸಸಿಗಳ ಆಯ್ಕೆ ಯಾವ ರೀತಿ ಮಾಡ್ಬೇಕು ಸರ್? ಪಪ್ಪಾಯ ಸಸಿಗಳಂದರೆ ಸರ್, ಈಗ 786 ಅಂತ ರೆಡ್ ಲೇಡಿ, ಅದೇ ನಾನು ಹೇಳಿದ್ನಲ್ಲ, ಯಾವುದು ನವಸ್ ಕಂಪ್ನಿ, ನೌನ್ ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ನಂಬರ್ 1 ಅದೇ. ಇವಾಗ ನಾನು ಹಾಕಿರೋದು ಜಾಸ್ತಿ ಅದೇ. ಅದು ಬಿಟ್ಟು ಬೇರೆ ಹಾಕಲ್ಲ ನಾನು. ಅದರಲ್ಲಿ ತಳೀಲಿ ಈಗ ಏನಾಗುತ್ತೆ ಅಂದರೆ 14 ರೂಪಾಯಿ ಡೆಲಿವರಿ ಕೊಡ್ತೀವಿ, 15 ರೂಪಾಯಿಗೆ ಡೆಲಿವರಿ ಕೊಡ್ತೀವಿ ಅಂತಾರೆ. ಈಗ ಆನ್ಲೈನ್ ಮೊಬೈಲಲ್ಲೂ ಹಾಕ್ತಾರೆ, ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ತೀವಿ 15 ರೂಪಾಯಿಗೆ ಅಂತ. ಅದು ತಪ್ಪು ರೈತರು ಮಾಡೋದು. ನಮಗೆ ಗೊತ್ತಿರೋ ಕಡೆ ನರ್ಸರಿಲಿ ಹೋಗಿ ಇಂಥದ್ದೇ ಬೀಜ ಬೇಕು ಅಂತ ಹಾಕ್ಸಿ ಪೈರು ತಗೋಬೇಕು. 1 ರೂಪಾಯಿ ಜಾಸ್ತಿ ಆಗಲಿ ಅದನ್ನು ನಾಟಿ ಮಾಡಬೇಕು. ಈಗ ನಾವು ತತ್ತೀವಿ, ಒಂದು 5,000 ಪ್ಯಾಕೆಟ್ ಇರುತ್ತೆ. ಅದಕ್ಕೆ ಪ್ಯಾಕೆಟ್ಗೆ ನಮಗೆ ಅಲ್ಲಿ 600 ಬೀಜ ಬರುತ್ತೆ. ಅಲ್ಲಿ ನಮ್ಗೆ ಬರೋದೇ ಪೈರು ಒಂದು 400 ಪೈರು ಬರುತ್ತೆ. ಜರ್ಮಿನೇಷನ್ ಆಗಲ್ಲ ಸರಿಯಾಗಿ, 400 ಪೈರು ಆಗುತ್ತೆ. ಈಗ 15ರಲ್ಲಿ ನೋಡಿ ಗಂಡು ಸಸಿ ಎಷ್ಟು ಬರುತ್ತೆ? ಹೌದು, 15ರಲ್ಲಿ ನಮ್ಮ ಇಲ್ಲೇ ಹಾಕಿದ್ರು ಸುಮಾರು ಗಂಡು ಗಿಡ ಬಂತು. ಜವಾಬ್ದಾರಿ ಯಾರು ಅದಕ್ಕೆ? ನರ್ಸರಿಯರಂತೂ ಆಗಲ್ಲ. ಈಗ ನಾವು ಕೊಟ್ಟದ್ರಲ್ಲಿ ವಾತಾವರಣ ಹೆಚ್ಚು ಕಮ್ಮಿ ಆದಾಗ ನಾವು ಏನು ಮಾಡೋಕ್ಕಾಗಲ್ಲ. ಈಗ ನಾವು ಕಂಪ್ನಿನ ತಂದು ಹಾಕಿರ್ತೀವಿ, ಬಿಲ್ಲೆಲ್ಲ ಇಸ್ಕೊಂಡಿರ್ತೀವಿ, ಏನು ಮಾಡೋಕ್ಕಾಗಲ್ಲ. ಅದೇ ಗಂಡು ಗಿಡ, ಈಗ ಗಂಡು ಗಿಡ ಬರುತ್ತೆ,
ಕೀಪಿಂಗ್ ಕ್ವಾಲಿಟಿ ಇಲ್ಲಪ್ಪ ಅಂದ್ರೆ ಪೈರು ನಿಮ್ಗೆ ಕಮ್ಮಿ ಕೊಡ್ತಾರೆ. ತಂದು ಹಾಕ್ತಿದ್ದಾರೆ, ಏನು ಮಾಡೋದು? ಡಿಮ್ಯಾಂಡ್ ಇಲ್ಲ ಅಂದ್ರೆ ಏನು ಮಾಡಿದಾರೆ? ಏನು ಮಾಡಕ್ಕೆ ಬರಲ್ಲ. ಹಾಗಾಗಿ ಆಗ ಪೈರ್ನ ನೀವು ಯಾವುದೇ ನರ್ಸರಿ ಆಗಲಿ ಪೈರನ್ನ ನಾವು ಆ್ಯಕ್ಚುಲಿ ಒಳ್ಳೆ ಕಂಪ್ನಿ ಬೀಜಗಳನ್ನು ನಾವೇ ತಗೊಂಡು ನರ್ಸರಿ ಕೊಟ್ಟರೆ ಹಾಕ್ಸ್ಕೊಳ್ಳಿ, ಹಾಕ್ಸಿ ಇಲ್ಲ ನೀವು ತರಿಸಿ ಪ್ಯಾಕೆಟ್ ಇಸ್ಕೊಂಡು ನೋಡಿ. ಈಗ ನಾವು ನರ್ಸರಿಯಲ್ಲಿ ನೀವು ತರಿಸ್ಬೇಕು ಕೊಡ್ತೀವಿ, ನಾವು ಪ್ಯಾಕೆಟು ಕೊಡ್ತೀವಿ, ಬಿಲ್ಲು ಹಾಕ್ಸ್ಕೊಡ್ತೀವಿ. ಪಪಾಯ ಹೇಳೋಕ್ಕಾಗಲ್ಲ ನಾವು ಚೆನ್ನಾಗಿ ಬೆಳೆಸ್ತೀವಿ ಅಂತ ಯಾರು ಹೇಳೋಕ್ಕಾಗಲ್ಲ, ನಾನೇ ಅಲ್ಲ. ಭೂಮಿ ವಾತಾವರಣ ಹೆಚ್ಚು ಕಮ್ಮಿ ಆದರೆ ಯಾರು ಏನು ಮಾಡಿದ್ರು ಬರಲ್ಲ ಪಪಾಯ, ಸುಮ್ಮನೆ ಗಿಡ ನಿಂತ್ಕತ್ತೆ. ಆಗ ನರ್ಸರಿ ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಕೆಲವು ಕಡೆ ಮೋಸ ಆಗ್ಬೋದು. ಅದನ್ನ ಅದಕ್ಕೆ ಎಷ್ಟು ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಇದೆಯೋ ಅಷ್ಟನ್ನ ತಿಳ್ಕೊಂಡು ಮಾಡಿ ಗಿಡ ಚಾಯ್ಸ್ ಮಾಡುವಾಗ ತಿಳ್ಕೊಂಡು ಮಾಡಿ. ನಾವು ಕೊಟ್ಟು ಗಿಡನೂ ಹೋಯ್ತವೆ ವಾತಾವರಣ ಹೆಚ್ಚು ಕಮ್ಮಿ ಆದಾಗ, ಆದರೆ ನೀವು ತಿಳ್ಕೊಂಡು ಮಾಡಿ. ಬಟ್ ಆಗ ಹೋದ್ರೂ ನಿಮ್ಗೊಂದು ಸಮಾಧಾನ ಇರುತ್ತೆ. ನಾನೆಲ್ಲ ಕರೆಕ್ಟ್ ಮಾಡಿದೆ ವಾತಾವರಣ ಸಪೋರ್ಟ್ ಮಾಡಲಿಲ್ಲ ಅನ್ನೋದೊಂದು ಸಮಾಧಾನ ಇರುತ್ತೆ. ಅದೇ ನೀವು ಹಂಗೆ ಎಲ್ಲೋ 15 ರೂಪಾಯಿಗೆ 14 ರೂಪಾಯಿ 13 ರೂಪಾಯಿ ತನ್ನ ಗಿಡ ಹಾಕ್ಬಿಟ್ಟು ಪೈರು ಹೋಯ್ತು ಅಂದಾಗ ಅಯ್ಯೋ ನಾನು ಅಲ್ಲಿ ತಂದು ಹಾಕ್ತೀವಿ ಹೋಯ್ತಲ್ಲ ಅಂತ ಯೋಚನೆ ಮಾಡೋ ಬದಲು ಚೆನ್ನಾಗಿರೋ ಕಡೆ ಚಾಯ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿರೋ ಕಡೆ ಚಾಯ್ಸ್ ಮಾಡೋದು ನಮ್ಮ ಕೈಲೇ ಇದೆ. ಮತ್ತೆ ಗೊಬ್ಬರ ನೀರು ಎಲ್ಲ ಕೊಡೋದು ನಮ್ಮ ಕೈಲೇನೆ ಇದೆ. ಇದನ್ನೆಲ್ಲ ಕರೆಕ್ಟಾಗಿ ಮಾಡಬೇಕು. ಬಟ್ ವಾತಾವರಣದ ಮುಂದೆ ನಾವು ಯಾರು ಏನು ಪಪ್ಪಾಯಾಗ ಏನು ಮಾಡೋಕ್ಕಾಗಲ್ಲ. ಈಗಪ್ಪ ಇದು ಯಾವುದು ಬಾಳೆ ಪನಾಮ ಎಲ್ಲಿ ಪೈರು ಯಾವ ನೀವು ಎಲ್ಲಿ ಪನಾಮ ರೋಗ ಇಲ್ಲದೆ ಪೈರು ಕೊಡ್ಲಿ ಯಾರು ಬಾಳೆನ? ಪೈರು ಸಸಿನೇ ಕೊಡ್ತಾರಲ್ವಾ, ಕೊಡ್ಲಿ ಅವ್ರು. ನನಗೆ ಅವ್ರಿಗೆ ಅರ್ಧ ದುಡ್ಡು ನನಗೆ ಅರ್ಧ ದುಡ್ಡು ಬೆಳೆಸ್ಕೊಳ್ಳಿ. ನನಗೆ ಅವ್ರು ಟಿಶ್ಯೂ ಕಲ್ಚರ್ ಆದರೆ ಟಿಶ್ಯೂ ಕಲ್ಚರ್ಗೂ ಬೀಳುತ್ತೆ ಸರ್. ಟಿಶ್ಯೂ ಕಲ್ಚರ್ ಅಂದ್ರೆ ಅವ್ರು ಮಾಡಿ ಕಳಿಸಿರೋದ್ರಿಂದ ಬೀಳಲ್ಲ. ಭೂಮಿಲಿ ಹೆಂಗ್ ಬರುತ್ತೆ ಅಂದರೆ ನಾವು ಕೆಲವರು ಅದ್ರ ಬಗ್ಗೆ ಮಾತಾಡ್ಬೋದು 1-2 ನಿಮಿಷ. ಅದು ಹೆಂಗೆ ಅಂದರೆ ನಾವು ಇದಕ್ಕೆ ಹೊಸ ಜಮೀನು ಮಾಡಿರ್ತೀವಿ, ಬಾಳೆ ಹಾಕಿರಲ್ಲ, ಏಲಕ್ಕಿನ ನಾವು ಹೊಸ್ದಾಗಿ ಏಲಕ್ಕಿ ಬಾಳೆ ಹಾಕ್ತೀವಿ, ರೋಗ ಬಂತು ನಮಗೆ ಪನಾಮ. ನಾವು ಬಾಳೆನೇ ಹಾಕಿಲ್ಲ, ಹೆಂಗ್ ರೋಗ ಬಂತು ಅಂದರೆ ರೋಟ್ರಿ ಹೊಡಿತಾರೆ ಗೊತ್ತಾ ಜಮೀನಲ್ಲಿ. ಆ ಜಮೀನಲ್ಲಿ ರೋಟ್ರಿ ಹೊಡೆದ್ಬಿಟ್ಟು ನಿಮಗೆ ತೊಳೆದು ಕ್ಲೀನ್ ಮಾಡಿ ಎತ್ಕೊ ಬಂದಾರೆ ರೋಟ್ರಿನ ನಮ್ಮ ಜಮೀನ್ಗೆ. ಖಂಡಿತ ಇಲ್ಲ, ಅಲ್ಲಿ ಹೊಡೆದ್ಬಿಟ್ಟು ಬಂದು ಇಲ್ಲಿ ಹೊಡಿತಾರೆ ರೋಟ್ರಿನ. ಪನಾಮ ಇಲ್ಲಿ ನಾಟಿ ಆಗಿರುತ್ತೆ, ನೀವು ಸಸಿ ಹಾಕಷ್ಟರಲ್ಲಿ ರೋಗ ಬೀಳುತ್ತೆ. ಹೊಸ ಭೂಮಿಲೂ ಬರಲ್ಲ. ಸ್ವಲ್ಪ ಗೊಬ್ಬರ ಕೊಟ್ಟು ತಾಕತ್ತಾಗಿರೋ ಹೊಸ ಭೂಮಿಗಳು ಬರುತ್ತೆ. ನಮ್ಮ ಕಡೆ ಅಂತೂ ಭಾಳ ಬತ್ತನೇ ಇಲ್ಲ ಏಲಕ್ಕಿ. ನಾವೆಲ್ಲ ಬೇಜಾರಾಗಿ ಬಿಟ್ಬಿಟ್ಟು ಬೆಳೆದೋ ಅದೇ ಒಂದು ರೋಟ್ರಿಯಿಂದ ಒಂದು ಕಡೆಯಿಂದ ಹೋಗಿ ಪನಾಮ ಅದು ಫಂಗಸ್ ಎಲ್ಲ ಭೂಮಿಲಿ ಹೋಗಿ ಹಿಂಗೆ ಸ್ಪ್ರೆಡ್ ಆಗುತ್ತೆ. ಅದರಿಂದ ಟಿಶ್ಯೂ ಕಲ್ಚರ್ ಸಸಿ ಕೊಡೋರು ಚೆನ್ನಾಗಿರೋದೇ ಆಯ್ಕೆ ಮಾಡಿರ್ತಾರೆ. ಆದರೆ ನಮ್ಮ ಇಲ್ಲಿ ಪ್ರಾಬ್ಲಮ್ಗೆ ಅವ್ರೇನು ಮಾಡೋಕ್ಕಾಗಲ್ಲ. ಅದರಿಂದ ರೈತರು ಸ್ವಲ್ಪ ಯಾವುದೇ ಗಿಡ ತಗೋಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ ತಿಳ್ಕೊಂಡು ತಗೊಳ್ಳೋದು ಒಳ್ಳೆಯದು. ಸರ್, ಇಷ್ಟೊತ್ತು ನೀವು ನಮಗೆ ಈ ಪಪ್ಪಾಯ ಬೆಳೆಯ ಕುರಿತು ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ ಸರ್. ಇದರಲ್ಲಿ ಆಗು ಹೋಗುಗಳ ಕುರಿತು ಸಾಕಷ್ಟು ಮಾಹಿತಿ ನೀಡಿದ್ರಿ. ಹಾಗಾಗಿ ಇಷ್ಟೊತ್ತು ಮಾಹಿತಿ ನೀಡಿದ್ದಕ್ಕೆ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದಗಳು. ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀ ದೊರೆಸ್ವಾಮಿ ಸರ್ ಅವರು ಹೇಳ್ತಾ ಇದ್ರು, ಈ ಪಪ್ಪಾಯನು ನಾನು ಭಾಳ ವರ್ಷಗಳ ಹಿಂದೆನೇ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಮೊದಲು ನಾನು ಕೆಮಿಕಲಲ್ಲಿ ಇದನ್ನು ಜಾಸ್ತಿ ಬೆಳೀತಿದ್ದೆ. ಆವಾಗ ಲಾಭವೂ ಬರ್ತಾಯಿತ್ತು, ಬಟ್ ಖರ್ಚು ಜಾಸ್ತಿ ಆದ್ದರಿಂದ ಅಷ್ಟೊಂದು ಲಾಭ ಬರ್ತಾ ಇರಲಿಲ್ಲ. ಇತ್ತೀಚೆಗೆ ನಾನು ಸ್ವಲ್ಪ ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡಿ ಬೆಳೀತಾ ಇರೋದ್ರಿಂದ ಇದರಲ್ಲಿ ಸ್ವಲ್ಪ ಇಳುವರಿ ಕಡಿಮೆ ಬಂದರೂ ಕೂಡ, ಖರ್ಚು ಕಡಿಮೆ ಇದ್ದರೂ ಕೂಡ ನನಗೆ ಇದರಲ್ಲಿ ಮೊದಲಿನಗಿಂತನೂ ಲಾಭ ದೊರೀತಿದೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮಗೆ ನೀಡಿದರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೂ ಇವರ ಸಂಪರ್ಕ ನೀಡಿದಂತಹ ಚಾಮರಾಜನಗರ ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಯೋಗೇಶ್ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು.